ತಪ್ಪಿಸ್ಕೊಂಡ್ಬಿಟ್ಟ. ಕುಮಾರ್, ಏನಿದೆಲ್ಲ? ತಪ್ಪಿಸ್ಕೊಂಡ್ಬಿಟ್ಟ ಸರ್. ಯಾರದು? ನೀವು ಇವಳನ್ನ ಎಲ್ಲಿಗೆ ಕರ್ಕೊಂಡ್ಬಂದ್ರಿ? ಸರ್, ಇವಳೊಬ್ಬಳನ್ನೇ ಬಿಟ್ರೆ ಅವನು ಅಟ್ಯಾಕ್ ಮಾಡ್ತಾನೆ ಅಂತ ಗೊತ್ತಿತ್ತು ಸರ್. ಅವ್ನು ಹಿಡಿಯೋದಕ್ಕೆ ಈ ರೀತಿ ಪ್ಲಾನ್ ಮಾಡಿದೆ. ಸ್ವಲ್ಪದಲ್ಲೇ ಎಲ್ಲ ಹಾಳಾಗ್ತು. ಕುಮಾರ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇವನ್ ಕೊಲೆ ಮಾಡೋದಕ್ಕೋಸ್ಕರ ನೀವು ಈ ರೀತಿ ನಾಟಕ ಆಡ್ತಿದ್ದೀರಾ. ಏನ್ ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಇದೇನಿದು? ಡಾಲರ್, ಪುರಾತನ ಕಾಲದ ನಾಣ್ಯನ ಡಾಲರ್ ಆಗಿ ಮಾಡಿದ್ದಾರೆ. ಇದು ನಿಮ್ ಕೈ ಹೇಗೆ ಬಂತು? ನಮ್ಮಿಬ್ಬರು ಲವ್ ಆದಾಗ ಇವಳೇ ನನಗೆ ಪ್ರೆಸೆಂಟ್ ಮಾಡಿದ್ದು. ಭಾರತಿ, ಇದು ನಿನ್ನ ಹತ್ರ ಹೇಗೆ ಬಂತು? ಅಪ್ಪನೇ ನನಗೆ ಇದನ್ನ ಕೊಟ್ಟಿದ್ದು. ಇನ್ ಹೇಳ್ತಿರೋದು ನಿಜನಾ? ಹೌದು. ಕುಮಾರ್, ಇದುವರೆಗೂ ನಡೆದಿರೋದಕ್ಕೆಲ್ಲ ನಾಗರಾಜ ಕಾರಣ. ಇನ್ಸ್ಪೆಕ್ಟರ್, ಮೊದಲು ನಾಗರಾಜ ಅರೆಸ್ಟ್ ಮಾಡಬೇಕು. ಬನ್ನಿ. ಕರ್ಕೊಂಡೋಗಿ ಸರ್. ರಾಮಪ್ಪ, ನಾನು ಮಾಡಿದ ಪಾಪಕ್ಕೆ ಇದೇ ಪ್ರಾಯಶ್ಚಿತ್ತ. ನನ್ನನ್ನು ತೆಗೆದುಕೊಂಡು ನನ್ನ ಮಗಳನ್ನು ಉಳಿಸು. ಸುಂದರಮ್ಮ, ಏನಿದೆಲ್ಲ? ಇವ್ರು ಯಾಕೆ ರೀತಿ ಮಾಡ್ಕೊಂಡ್ರು? ಅವ್ರು ಮಾಡಿದ ಪಾಪಕ್ಕೆ ಇಡೀ ವಂಶನೇ ನಾಶವಾಗೋದನ್ನ ತಪ್ಸೋದಕ್ಕೋಸ್ಕರ ಹೀಗ್ ಮಾಡ್ಕೊಂಡ್ಬಿಟ್ರಪ್ಪ. ಏನದು ಪಾಪ? ಯಾರೇ ರಾಮಪ್ಪ? ಆ ರಾಮಪ್ಪನೇ ಸ್ವಾಮಿ ದೆವ್ವ ಆಗಿರೋದು. ಆ ದೆವ್ವನೇ ಕೊಲೆಗಳು ಮಾಡ್ತಿರೋದು. ರಾಮಪ್ಪ ದೆವ್ವ ಯಾರದು? ಅವನು ನಮ್ ಎಸ್ಟೇಟ್ ಪಕ್ಕದಲ್ಲೇ ಇದ್ದ. ನಮ್ ಬೆಳಿ ಹತ್ರನೇ ಜಮೀನಿನ ಗೇಳಿಗೆ ತಿದ್ಕೊಂಡು ದುಡಿತಾ ಇದ್ದ. ಒಂದಿನ ಅವ್ನ ನೆಲ ಅಗಿತಾ ಇರುವಾಗ ಒಂದ್ ನಿಧಿ ಸಿಕ್ತು. ನಿಧಿ, ನಿಧಿ, ಚಿನ್ನದ ನಾಣ್ಯಗಳು. ರಾಮಪ್ಪ, ಏನಿದು? ಇಬ್ರು ಅರ್ಧ ಅರ್ಧ ಹಂಚ್ಕೊಳ್ಳಿ. ರಾಮಪ್ಪ ಬೇಡ, ಯಾರಾದ್ರೂ ನೋಡಿದ್ರೆ ಕಷ್ಟ. ಇದನ್ನೆಲ್ಲ ಊಟಾಗ್ಬಿಡೋಣ. ರಾತ್ರಿ ಕತ್ಲಾದ ಮೇಲೆ ತಗೊಂಡು ಹೋಗೋಣ. ಏನಂತೀಯ? ನೀವ್ ಹೇಳೋದು ಸರಿ ದಣಿ. ಇಬ್ರು ಮನೆಗೆ ತೋರ್ಸಕ್ ಒಂದೊಂದು ನಾಣ್ಯ ತಗೊಂಡೋಗೋಣ. ಕೊಡು. ಬೇಗ ಮುಚ್ಚು. ಮುಚ್ಚು ಮುಚ್ಚು ಮುಚ್ಚು. ದಣಿಗಳು ಮನೆಗೆ ಬಂದು ನಿಧಿ ವಿಷಯನ ಮನೆಯವ್ರಿಗೆ ತಿಳಿಸಿದ್ರು. ಆಗ ಅವ್ರ ಎರಡನೇ ಹೆಂಡತಿ, ಅವಳ ತಮ್ಮ ಇಬ್ರು ಸೇರಿ ಅವ್ರ ತಲೆ ಕೇಳಿಸಿದ್ರು. ನಿಧಿಯನ್ನ ನಾವೇ ತಗೊಳ್ಳೋಣ, ಆ ರಾಮಪ್ಪನ್ ಯಾಕೆ ಪಾಲ್ ಕೊಡ್ಬೇಕು ಅಂತ ದುರ್ಬುದ್ಧಿ ತುಂಬಿದ್ರು. ದಣಿಗಳ ಬುದ್ಧಿ ಬದಲಾಗೋಯ್ತು. ಮನುಷ್ಯರಾದಂತವ್ರು ಮಾಡದೇ ಇರೋ ಕೆಲಸ ಮಾಡ್ಬಿಟ್ರು. ಭಯ ಪಡ್ಬಿಡಿ ಬಾವ, ನಾನಿದ್ದೀನಿ. ಹೆದರ್ಕೊಬೇಡಿ. ಹೋಗಿ ಹೋಗಿ, ಇಲ್ಲಿ ನೋಡ್ಕೊಂಬನ್ನಿ. ಹೋಗಿ ಬಾವ, ಹೋಗಿ. ಆಮೇಲೆ ಅವರು ಆ ನಿಧಿ ಸಿಕ್ಕ ಜಾಗಕ್ಕೆ ಹೋಗಿ ನೋಡೋಷ್ಟರಲ್ಲಿ ಆ ನಿಧಿ ಅಲ್ಲಿ ಇರಲಿಲ್ಲ. ಇದು ಆ ರಾಮಪ್ಪ ನಮ್ ದಣಿಗಳ ಮೇಲೆ ಸಂಶಯ ಬಿತ್ತು. ಆ ನಿಧಿನ ಬೇರೆಲ್ಲೋ ಹೊತ್ತಿಟ್ಟಿದ್ದ ಅಂತ ಕಾಣುತ್ತೆ. ಬೆಂಕಿ ಮೇಲೆ ಬಿದ್ದು ಸತ್ತ ರಾಮಪ್ಪನೇ ಸ್ವಾಮಿ ದೆವ್ವ ಆಗಿರೋದು. ಆ ದೆವ್ವನೇ ಕೊಲೆಗಳು ಮಾಡ್ತಿರೋದು. ಆ ದೆವ್ವನೇ ಕೊಲೆಗಳು ಮಾಡ್ತಿರೋದು. ಆ ಮನೆಯಲ್ಲಿ ದೆವ್ವ ಇದೆ ಸ್ವಾಮಿ, ಇದು ನಿಜ. ದಯವಿಟ್ಟು ದಯವಿಟ್ಟು ನಮ್ ಭಾರತಿನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡಿಪ್ಪ. ಏನಾರ ಹತ್ಯೆ ನಾನ್ ನೋಡ್ಲಾರೆ. ಏನ್ ಕುಮಾರ್? ಸರ್, ಇವತ್ ರಾತ್ರಿ ನಾನೇ ಆ ಮನೆ ಹತ್ರ ಹೋಗ್ತೀನಿ. ಅದೆಷ್ಟೇ ಕಷ್ಟ ಆದ್ರೂ ಆ ದೆವ್ವನ ಹಿಡಿತೀನಿ. ಅಲ್ಲ ಕುಮಾರ್, ನಾವೆಲ್ಲ ಒಟ್ಟಿಗೆ ಹೋಗೋಣ. ಬೇಡ ಸರ್, ನಾವೆಲ್ಲ ಒಟ್ಟಿಗೆ ಹೋದ್ರೆ ಆ ಕೊಲೆಗಾರ ಹುಷಾರಾಗಿ ಬರ್ತಾನೆ. ಸರ್, ಒಂದು ಕೆಲಸ ಮಾಡಿ, ನಾನು ಹೋಗಿರ್ತೀನಿ. ಇವ್ರನ್ನೆಲ್ಲ ಕರ್ಕೊಂಡು ನೀವು ಆಮೇಲೆ ಬನ್ನಿ. ಓಕೆ, ಕಮಾನ್. ಓಕೆ.
ಕರ್ಮ ಕರ್ಮ ನೋ ನಿಂಗೆ ಅದೇ ಸತಿ ಕಣೋ ಹೇಳೋದು ಇದು ನಿನ್ನ ಹೆಂಡತಿ ಅಲ್ಲ ಅಂತ ಅವಳು ಆವತ್ತೇ ಸುಟ್ಟು ಬೂದಿ ಆಗೋದು ಕಣೋ ಇದು ಹೇಳ ಕಣೋ ಹೋಗು ಮೊದ್ಲು ಇದನ್ನ ತಗೊಂಡೋಗ್ಬಿಟ್ಟು ಬಿಸಾಕ್ಬಿಟ್ ಬಾ ಹೋಗು ತಗೊಂಡು ಹೋಗೋ ಇದನ್ನ ಆ ಹಾಳು ಮನೆ ಹತ್ರ ಬಿಸಾಕ್ಬಿಟ್ ಬಾ ಹೋಗು ಇವು ಮಾಡ್ತೀನಿ ಹೋಗು ತಗೊಂಡೋಗ ಇದನ್ನ ಹೋಗಿ ಹಾಳು ಮನೆ ಹತ್ರ ಬಿಸಾಕ್ಬಿಟ್ ಬಾ ಹೋಗು 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 ಯಾರು ಯಾರು ಹೇಳು ಯಾರು ಯಾಕೆ ಇವ್ನ ಕೈಲಿ ರೀತಿ ಕೆಲಸ ಮಾಡ್ತಾ ಇದ್ದ ಯಾಕೆ ಈ ಕೊಲೆಗಳನ್ನ ಮಾಡ್ತಾ ಇದ್ದ ಹೇಳು ಇಲ್ಲ ಇಲ್ಲ ಇದ್ರಲ್ಲಿ ನಂದು ಏನು ತಪ್ಪಿಲ್ಲ ಈ ಕೊಲೆಗಳನ್ನೆಲ್ಲ ಮಾಡ್ತಿರೋದು ಬೇರೊಬ್ಬ ನಾನು ಅವ್ನು ಹೇಳಿದಂಗೆ ಕೇಳ್ತಾ ಇದ್ದೀನಿ ಅಷ್ಟೇ ಯಾರದು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ ಹೇಳ್ತೀನಿ ಹೇಳ್ತೀನಿ ನನ್ನ ಬಿಟ್ಬಿಡು ತಪ್ಪಿಸ್ಕೊಳ್ಳೋಕೆ ಏನಾದ್ರು ಪ್ರಯತ್ನ ಪಟ್ರೆ ನೀನು ಕತ್ತರಿಸಾಕ್ಬಿಡ್ತೀನಿ ಹೇಳು ಯಾರು ಇವನು ರಾಮಪ್ಪನ ಮಗ ಅವತ್ ರಾತ್ರಿ ರಾಮಪ್ಪನ ಮನೆಗೆ ಬೆಂಕಿ ಬಿದ್ದಾಗ ನಾನೊಬ್ಬ ಪೇಷಂಟ್ ನೋಡ್ಕೊಂಡು ಅದೇ ದಾರಿಯಲ್ಲಿ ವಾಪಸ್ ಬರ್ತಾ ಇದ್ದೆ For more updates, like, comment, subscribe to our channel.